ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ 2026ರಲ್ಲಿ ಏಕಾದಶಿ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಈ ವರ್ಷದ ಪಾಪ ವಿಮೋಚನೆ ಏಕಾದಶಿ ಯಾವಾಗ, ಋತಕಥೆ ಮತ್ತು ಶುಭ ಸಮಯಗಳು, ಉಪವಾಸ, ಈ ಯಾವೆಲ್ಲ ನಿಯಮಗಳನ್ನು ನಾವು ಅನುಸರಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೋಲಿಕಾ ದಹನ ಮತ್ತು ಚೈತ್ರ ನವರಾತ್ರಿಯ ನಡುವೆ ಬರುವ ಏಕಾದಶಿಯನ್ನು ಪಾಪ ವಿಮೋಚನೆ ಏಕಾದಶಿ ಅಂತ ಕರೆಯುತ್ತಾರೆ. ಪಾಪ ವಿಮೋಚನೆ ಏಕಾದಶಿ ಹೋಲಿಕಾ ದಹನ ಮತ್ತು ಚೈತ್ರ ನವರಾತ್ರಿಯ ನಡುವಿನ ಪವಿತ್ರ ಅವಧಿಯ ಮಹತ್ವದ ಆಧ್ಯಾತ್ಮಿಕ ಮೈಲಿಗಲ್ಲಾಗಿದೆ. ಪಾಪ ವಿಮೋಚನೆ ಏಕಾದಶಿಯನ್ನು ವೈದಿಕ ವರ್ಷದ ಕೊನೆಯ ಏಕಾದಶಿಯಾಗಿ ಹೊಸ ವರ್ಷ ಬರುವ ಅಂದರೆ ಯುಗಾದಿ ಬರುವ ಮೊದಲು ತಮ್ಮ ಹಿಂದಿನ ಪಾಪಗಳನ್ನು ಶುದ್ಧೀಕರಿಸಲು ಬಯಸುವ ಭಕ್ತರಿಗೆ ಇದು ಅಪಾರ ಮಹತ್ವದ್ದಾಗಿದೆ. ದೃಕ್ ಪಂಚಾಂಗದ ಪ್ರಕಾರ 2026ರಲ್ಲಿ ಪಾಪ ವಿಮೋಚನೆ ಏಕಾದಶಿ ಭಾನುವಾರ ಮಾರ್ಚ್ 15ರಂದು ಬರುತ್ತದೆ. ಪಾಪ ವಿಮೋಚನೆ ಏಕಾದಶಿ ಪಾರಣ ಅಂದರೆ ಉಪವಾಸ ಅಂತ್ಯಕ್ಕೆ ಸರಿಯಾದ ಸಮಯವನ್ನು ಪಾಲಿಸುವುದು ಅತ್ಯಗತ್ಯ. ಗೊತ್ತುಪಡಿಸಿದ ಕಿಟಕಿಯ ಹೊರಗೆ ಉಪವಾಸ ಅಂತ್ಯವನ್ನು ಸಾಂಪ್ರದಾಯಿಕವಾಗಿ ಆಧ್ಯಾತ್ಮಿಕ ವೈಫಲ್ಯವೆಂದು ಪರಿಗಣಿಸಲಾಗುತ್ತದೆ. ಪಾಪ ವಿಮೋಚನೆ ಏಕಾದಶಿ ಭಾನುವಾರ ಮಾರ್ಚ್ 15, 2026ರಂದು ಬರುತ್ತದೆ. ಮಾರ್ಚ್ 16ರಂದು ಪರಾಹ್ನ ಸಮಯ ಬೆಳಿಗ್ಗೆ 6:30ರಿಂದ ಬೆಳಿಗ್ಗೆ 8:54ರವರೆಗೆ ಇರುತ್ತದೆ. ಪಾರಣ ದಿನದಂದು ದ್ವಾದಶಿ ಅಂತ್ಯದ ಕ್ಷಣವನ್ನು ನೋಡೋದಾದರೆ 9:40 ಬೆಳಿಗ್ಗೆ ಇರುತ್ತದೆ. ಏಕಾದಶಿ ತಿಥಿ ಪ್ರಾರಂಭವಾಗುವುದು ಮಾರ್ಚ್ 14, 2026ರಂದು ಬೆಳಿಗ್ಗೆ 8:10ಕ್ಕೆ. ಏಕಾದಶಿ ತಿಥಿ ಕೊನೆಗೊಳ್ಳುವುದು ಮಾರ್ಚ್ 15, 2026ರ ಬೆಳಿಗ್ಗೆ 9:16ಕ್ಕೆ. ಇನ್ನು ಭಕ್ತರು ಹರಿವಾಸರ ಅಂದರೆ ದ್ವಾದಶಿಯ ತಿಥಿಯ ಮೊದಲ ತ್ರೈಮಾಸಿಕ ಅಥವಾ ಮಧ್ಯಾಹ್ನ ಸಮಯದಲ್ಲಿ ಉಪವಾಸ ಮುರಿಯುವುದನ್ನು ತಪ್ಪಿಸಬೇಕು. ಆದ್ಯತೆಯ ಸಮಯ ಪ್ರಾತಃ ಕಾಲ ಅಥವಾ ಮುಂಜಾನೆಯೇ ಇರಬೇಕು. ಪಾಪ ವಿಮೋಚನೆ ಏಕಾದಶಿ ವೃತದ ಮಹತ್ವವನ್ನು ನೋಡೋದಾದರೆ, ಪಾಪ ವಿಮೋಚನೆ ಎಂದರೆ ಪಾಪಗಳನ್ನು ಹೋಗಲಾಡಿಸುವನು. ಈ ಉಪವಾಸವನ್ನು ಭಕ್ತಿಯಿಂದ ಆಚರಿಸುವುದರಿಂದ ಬ್ರಹ್ಮಹತ್ಯೆ ಅಂದರೆ ಬ್ರಾಹ್ಮಣನನ್ನು ಕೊಲ್ಲುವುದು ಸೇರಿದಂತೆ ಅತ್ಯಂತ ಗಂಭೀರವಾದ ಅಪರಾಧಗಳನ್ನು ಸಹ ಕರಗಿಸಬಹುದು. ಈ ಉಪವಾಸವನ್ನು ಸಾಮಾನ್ಯವಾಗಿ ಒಂದೇ ದಿನ ಆಚರಿಸಲಾಗುತ್ತದೆಯಾದರೂ ಕಟ್ಟಾಭಕ್ತರು ಅಥವಾ ಮೋಕ್ಷ ವಿಮೋಚನೆ ಬಯಸುವವರು ತಿಥಿ ಸೂರ್ಯೋದಯದಾದ್ಯಂತ ವ್ಯಾಪಿಸಿದ್ದರೆ 2 ದಿನಗಳ ಉಪವಾಸವನ್ನು ಆಚರಿಸಬಹುದು. ಇನ್ನು ಪಾಪ ವಿಮೋಚನೆ ಏಕಾದಶಿಯ ಋತಕಥೆಯನ್ನು ನೋಡೋದಾದರೆ, ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಪಾಪ ವಿಮೋಚನೆ ಏಕಾದಶಿಯ ದಂತಕಥೆಯು ಚೈತ್ರರಥ ಕಾಡಿನಲ್ಲಿ ಧ್ಯಾನ ಮಾಡುತ್ತಿದ್ದ ಯುವ ಮತ್ತು ಶಕ್ತಿಶಾಲಿ ಶಿವಭಕ್ತ ಮೇಧಾವಿ ಋಷಿಯ ಕಥೆಯನ್ನು ಹೇಳುತ್ತದೆ. ಕಾಡಿನ ಸೌಂದರ್ಯ ಮತ್ತು ಋಷಿಯ ಕಾಂತಿ ಅಪ್ಸರೆ ಮಂಜುಘೋಷನನ್ನು ಆಕರ್ಷಿಸಿತು. ಕಾಮದೇವನಿಂದ ಪ್ರಭಾವಿತಳಾದ ಸೌಂದರ್ಯದಿಂದ ಋಷಿಯನ್ನು ಮೋಡಿ ಮಾಡಿದಳು. ಕಾಮದಲ್ಲಿ ಮುಳುಗಿ ಮೇಧಾವಿ ಋಷಿ ತನ್ನ ತಪಸ್ಸು ಮತ್ತು ಕಾಲಕ್ರಮೇಣವನ್ನು ಮರೆತನು. ಒಂದೇ ಒಂದು ರಾತ್ರಿ ಕಳೆದಿದೆ ಎಂದು ನಂಬಿ ಅವನು 52 ವರ್ಷಗಳ ಕಾಲ ಮಂಜುಘೋಷನದೊಂದಿಗೆ ಇದ್ದನು. ತನ್ನ ಆಧ್ಯಾತ್ಮಿಕ ಅರ್ಹತೆಯ ನಷ್ಟವನ್ನು ಅರಿತುಕೊಂಡ ಋಷಿ ಕೋಪದಿಂದ ಆವೃತನಾದನು. ಮಂಜುಘೋಷನು ಪಿಶಾಚಿನಿ ಅಂದರೆ ಮಾಂಸಭಕ್ಷಕ ಆತ್ಮ ಆಗುವಂತೆ ಶಪಿಸಿದನು. ದುಃಖಿತನಾದ ಅಪ್ಸರೆ ಕರುಣೆಯನ್ನು ಬೇಡಿಕೊಂಡಳು. ಮೃದುವಾಗಿ ಋಷಿಯು ತನ್ನ ರೂಪವನ್ನು ಮರಳಿ ಪಡೆಯುವ ಪಾಪಮೋಚನೆ ಏಕಾದಶಿಯಂದು ಉಪವಾಸ ಮಾಡಲು ಅವಳಿಗೆ ಸೂಚಿಸಿದನು. ನಂತರ ಮೇಧಾವಿ ಋಷಿ ತನ್ನ ಋಷಿಯಾದ ಋಷಿಚ್ಯವನರಿಂದ ಸಲಹೆಯನ್ನು ಪಡೆದನು. ಅವನು ತನ್ನ ಕಳಂಕಿತ ಕಾಂತಿಯನ್ನು ಪುನಃಸ್ಥಾಪಿಸಲು ಒಂದೇ ಮಾರ್ಗವೆಂದರೆ ಒಂದೇ ಉಪವಾಸವನ್ನು ಆಚರಿಸುವುದು ಎಂದು ದೃಢಪಡಿಸಿದನು. ಋಷಿ ಮತ್ತು ಅಪ್ಸರೆ ಇಬ್ಬರೂ ಭಕ್ತಿಯಿಂದ ಆಚರಣೆಗಳನ್ನು ಮಾಡಿದರು. ಮೇಧಾವಿಯ ಪಾಪಗಳು ಕರಗಿದವು ಮತ್ತು ಮಂಜುಘೋಷಗಳು ತನ್ನ ಭೂತ ರೂಪದಿಂದ ಮುಕ್ತಳಾದಳು. ತನ್ನ ದಿವ್ಯ ಸೌಂದರ್ಯದಲ್ಲಿ ಸ್ವರ್ಗಕ್ಕೆ ಮರಳಿದಳು. ಪಾಪ ಮೋಚನೆ ಏಕಾದಶಿ ಉಪವಾಸವನ್ನು ಹೇಗೆ ಆಚರಿಸಬೇಕು ಅಂತ ನೋಡೋದಾದರೆ, ಮೊದಲಿಗೆ ಸಂಕಲ್ಪ ಮಾಡಬೇಕು. ಸತ್ಯವಂತರು ಮತ್ತು ಶಿಸ್ತುಬದ್ಧರಾಗಿರಲು ಬೆಳಿಗ್ಗೆ ಪ್ರತಿಜ್ಞೆ ಮಾಡಬೇಕು. ಪೂಜೆ ಮಾಡಬೇಕು. ವಿಷ್ಣುವಿಗೆ ಹಳದಿ ಹೂಗಳು, ಶ್ರೀಗಂಧ ಮತ್ತು ಧೂಪವನ್ನು ಅರ್ಪಿಸಬೇಕು. ಆಹಾರ ಪದ್ಧತಿಯನ್ನು ನೋಡೋದಾದರೆ, ಹಲವರು ಸಂಪೂರ್ಣ ಉಪವಾಸ ಅಂದರೆ ನಿರ್ಜಲ ಉಪವಾಸವನ್ನು ಆಚರಿಸುತ್ತಾರೆ, ಆದರೆ ಇತರರು ಹಣ್ಣುಗಳು ಮತ್ತು ಹಾಲು ಮಾತ್ರ ಸೇವಿಸುತ್ತಾರೆ. ದಾನ ಪಾರಣ ದಿನದಂದು ನಿರ್ಗತರಿಗೆ ದಾನ ಮಾಡುವುದು ಅತ್ಯಂತ ಪುಣ್ಯಕರವೆಂದು ಹೇಳಲಾಗುತ್ತದೆ.
ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಸಂಪೂರ್ಣವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಪಾಪ ವಿಮೋಚನೆ ಏಕಾದಶಿಯ ತಿಥಿ, ಮುಹೂರ್ತ, ಪಾರಣ ಸಮಯ, ಮಹತ್ವ, ವೃತಕಥೆ ಮತ್ತು ಆಚರಣೆ ವಿಧಾನವನ್ನು ಸಂಪೂರ್ಣವಾಗಿ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.